ಕತೆ ಹೇಳಲು ಬಂದ ಗಿಣಿಗೆ ಕತ್ತರಿಯೇ ಶಕ್ತಿ. ಬುದ್ಧ ಚಿತ್ರಾಲಯ ಲಾಂಛನದಲ್ಲಿ ದೇವ್ ರಂಗಭೂಮಿ ನಿರ್ಮಾಣ ಮಾಡಿರೋ ಸಿನಿಮಾ ಗಿಣಿ ಹೇಳಿದ ಕಥೆ. ಹಾಡು ಟೀಸರ್ಗಳ ಮೂಲಕವೇ ಸುದ್ದಿ ಕೇಂದ್ರದಲ್ಲಿರೋ ಈ ಚಿತ್ರ ಈ ವಾರ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಈ ಸಿನಿಮಾ ಮಾಮೂಲಿ ಚಿತ್ರಗಳಿಗಿಂತ ಭಿನ್ನವಾದದ್ದು. ಹೇಗಂತ ಚಿತ್ರತಂಡ ಸಾರಿ ಹೇಳ್ತಾನೆ ಬಂದಿದೆ. ಅದು ಬರೀ ಬಾಯಿ ಮಾತಿಗೆ ಸೀಮಿತವಾಗದೆ ಟೀಸರ್ ಮತ್ತು ಹಾಡುಗಳಲ್ಲಿ ಕೂಡ ಪೋಸ್ಟರ್ಗಳ ಮೂಲಕ ಸಾಬೀತಾಗಿದೆ. ಹಳ್ಳಿಯ ಗಂಧಾಗಾಳಿ ಹೊತ್ತು ತರ್ತಾ ಇರೋ ಈ ಚಿತ್ರ ತಾಂತ್ರಿಕವಾಗಿಯೂ ಹೊಸ ಪ್ರಯೋಗಗಳನ್ನ ಹೊಂದಿದ್ಯಂತೆ. ಅದರಲ್ಲಿ ಸಂಕಲನ ಬಲು ಮುಖ್ಯವಾದದ್ದು. ಇದರ ಸಂಕಲನ ಮಾಡಿರುವವರು ರವಿಚಂದ್ರ ಕುಮಾರ್. ಈ ಹಿಂದೆ ಪ್ರಿಯಾಂಕಾ ಉಪೇಂದ್ರ ಅಭಿನಯಿಸಿದ್ದ ಮಮ್ಮಿ ಅನ್ನೋ ಚಿತ್ರ ಬಂದಿತ್ತಲ್ಲ, ಅದಕ್ಕೆ ಸಂಕಲನಕಾರರಾಗಿ ಪ್ರಶಸ್ತಿಗೆ ಪಾತ್ರರಾಗಿದ್ದವರು ರವಿಚಂದ್ರ ಕುಮಾರ್. ನಾನು ಸಹ ಈ ಸಿನಿಮಾ ಕಂಪ್ಲೀಟ್ ಆಗೋದಾಗಿರ್ಬೋದು, ಇವನ್ ಸೆಟಲ್ ಕೂಡ ಒಂದು ಸೀನ್ ಆಗಿದ ತಕ್ಷಣ ಯಾರಿಗೂ ಸಹ ತೋರಿಸ್ತಾ ಇರಲಿಲ್ಲ. ಇವನ್ ನನಗೂ ಸಹ ತೋರಿಸ್ತಾ ಇರಲಿಲ್ಲ. ನನಗೂ ತುಂಬ ಕುತೂಹಲ ಇರ್ತಾ ಇತ್ತು ಹೇಗೆ ಬಂದಿದೆ ಏನು ಅಂತ. ನಾನು ಫಸ್ಟ್ ಟೈಮ್ ನೋಡಿದ್ದು ಟ್ರೈಲರ್ ಬಂದ್ಬಿಟ್ಟು ಆಡಿಯೋ ಲಾಂಚ್ ಮಾಡಿದಾಗ ಕೂಡ ಟ್ರೈಲರ್ನ ಅಲ್ಲಿ ಪ್ಲೇ ಮಾಡಿದರು. ಆವಾಗಲೇ ನಾನು ನೋಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಆ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಆಗ್ತಿತ್ತು. ಫಸ್ಟು ಸಿನಿಮಾ ಹೇಗೆ ತಗೊಳ್ತಾರೋ ಏನೋ, ನಾವು ಹೇಗೆ ಕಾಣಿಸ್ತೀವಿ ಸ್ಕ್ರೀನ್ ಮೇಲೆ ಅಂತೆಲ್ಲ ತುಂಬ ಭಯ ಆಗ್ತಿತ್ತು. ಬಟ್ ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ರವಿಚಂದ್ರ ಗಿಣಿ ಹೇಳಿದ ಕಥೆಯನ್ನ ವಿಶಿಷ್ಟವಾಗಿ ಸಂಕಲನದ ಮೂಲಕ ಮತ್ತಷ್ಟು ಮಜವಾಗಿಸಿದ್ದಾರಂತೆ. ಇದೇ ಮೊದಲು ಅನ್ನುವ ಹಲವಾರು ಝಲಕುಗಳು ಇಲ್ಲಿ ಇರ್ಲಿವಿಯಂತೆ. ಇಡೀ ಕಥೆಗೆ ಹೊಸ ಟ್ವಿಸ್ಟ್ ನೀಡುವಷ್ಟು ಪರಿಣಾಮಕಾರಿ ಪಾತ್ರವನ್ನ ಸಂಕಲನ ಕೈಚುಳಕ ಪ್ರದರ್ಶಿಸಿದ್ಯಂತೆ. ಅದರ ಮಜಾ ಎಂಥದ್ದು ಅನ್ನೋದು ಈ ವಾರ ತಿಳಿಯುತ್ತೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.